ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ತರವಲ್ಲ, ಮುಂದೆ ಬಾಹುದಲ್ಲ. ತಂದೆ ತಿಮ್ಮಪ್ಪ 16 ದೇವರುಗಳಿಗೆ ಹರಕೆ ಹೊತ್ತು ಸಾಕಾಯಿತು. 100 ದಾನ ಧರ್ಮದ ಕಾರ್ಯಗಳು ಫಲಿಸದೆ ಹೋಯಿತು. ನೀವು ನಮ್ಮ ಮನೆ ದೇವರೆಂದು ನಂಬಿ ಬಂದಿದ್ದೇನೆ ತಂದೆ. ನಿಮ್ಮಲ್ಲಿ ನಾವು ಕೇಳಿ ಬಯಸುವುದೊಂದೇ, ನಮ್ಮ ವಂಶಕ್ಕೆ ಒಬ್ಬ ವಂಶೋದ್ಧಾರಕನನ್ನು ದಯಮಾಡಿ ನಿಮ್ಮ ಈ ಪುತ್ರಿಗೆ ಒಂದು ಮಗುವನ್ನು ದಯಪಾಲಿಸಿ ಪ್ರಭು. ತಥಾಸ್ತು. ಪುತ್ರಿ ವಚ್ಚಮ್ಮ, ಸರಿಯಾಗಿ ಕೇಳಿಸಿಕೊ. ನಿನ್ನ ಗರ್ಭದಲ್ಲಿ ಜನಿಸಿದ ಪುತ್ರನನ್ನು ನನ್ನ ದಾಸನನ್ನಾಗಿ ಮಾಡಬೇಕು ಮತ್ತು ಅವನಿಗೆ ವೈರಾಗ್ಯದ ಪಾಠವನ್ನು ನೀನು ಕಲಿಸಬೇಕು. ಶುಭವಾಗಲಿ. ಆಗಲಿ ತಂದೆ, ಆಗಲಿ. ಧನ್ಯನಾದೆ. ಬೇಗ ಬಾರೆ ಮಾರೈತಿ. ಬಂದೇ ಇಲ್ರಿ. ಮುಂದಿನ 2 ವರ್ಷಗಳ ಒಳಗೆ ಬಾಚಮ್ಮನ ಮಡಿಲಲ್ಲಿ ಒಂದು ಪ್ರಕಾಶಮಾನವಾದ ಮಗು ಜನನವಾಯಿತು. ಅದು ತಿರುಪತಿ ತಿರುಮಲೇಶನ ಕೃಪೆಯಿಂದ ಹುಟ್ಟಿದ ಕಾರಣ ಮಗುವಿಗೆ ತಿಮ್ಮಪ್ಪನೆಂದು ನಾಮಕರಣ ಮಾಡಿದ. ಶ್ರೀಚಕ್ರಧಾರಿಗೆ ಶಿರಬಾಗಿಲಾಲಿ, ರಾಜೀವನೇತ್ರನಿಗೆ ರಮಣೀಯ ಲಾಲಿ. ಶ್ರೀಚಕ್ರಧಾರಿಗೆ ಶಿರಬಾಗಿಲಾಲಿ, ರಾಜೀವನೇತ್ರನಿಗೆ ರಮಣೀಯ ಲಾಲಿ. ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಜೇನಲಾಲಿ. ಜಗವಾಳು ಸ್ವಾಮಿಗೆ ಪದಮಾಲೆ ಲಾಲಿ. ಶ್ರೀಚಕ್ರಧಾರಿಗೆ ಶಿರಬಾಗಿಲಾಲಿ, ರಾಜೀವನೇತ್ರನಿಗೆ ರಮಣೀಯ ಲಾಲಿ. ಲಾಲಿ 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 ಲಾಲಿ. ಶರಣು ನಾಯಕ. ಬನ್ನಿ ಕಾಕ, ಕುತ್ಕೊಳ್ರಿ. ನಾಯಕ, ಮಗ ಬೆಳೀತಾ ಬಂತು. ಒಂದೊಳ್ಳೆ ಗುರುಕುಲ ನೋಡಿ ವಿದ್ಯಾಭ್ಯಾಸ ಆರಂಭಿಸಿ. ಹೇ, ಅವನು ನನ್ನ ಮಗ. ಅವನನ್ನ ಈ ರಾಜ್ಯದ ಸರ್ವಶ್ರೇಷ್ಠ ನಾಯಕನನ್ನಾಗಿ ಸ್ವತಃ ನಾನೇ ತಯಾರು ಮಾಡ್ತೇನೆ. ಇತ್ತ ಮಹಾನ್ ಮಾಂಡಲಿಕನಾದ ವೀರಪ್ಪ ನಾಯಕ ತನ್ನ ಏಕಪುತ್ರನಾದ ತಿಮ್ಮಪ್ಪನಿಗೆ ಸ್ವತಃ ತಾನೇ ಎಲ್ಲ ವಿದ್ಯೆಗಳನ್ನು ಹೇಳಿಕೊಡುವ ನಿರ್ಧಾರಕ್ಕೆ ಬಂದನು.
ನೀನೊಂದು ದಿನ ನನ್ನನ್ನು ಮೀರಿಸುವ ಯೋಧನಾಗಿ ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಸರ್ವಶ್ರೇಷ್ಠ ಮಾಂಡಲಿಕನಾಗಬೇಕು ಅನ್ನೋದೇ ನನ್ನ ಮಹದಾಸೆ. ತುಂಬ ದೊಡ್ಡ ಯೋಧನಾಗ್ತೀನಪ್ಪ. ದಾಸನಾಗು, ದಾಸನಾಗು, ನೀನು ಹುಟ್ಟಿರುವುದು ನನ್ನ ದಾಸನಾಗು, ವಿಶೇಷನಾಗು. ಬೀರಪ್ಪ ನಾಯಕನ ಎಲ್ಲ ಕೆಲಸಗಳನ್ನು ಕ್ರಮೇಣ ತಿಮ್ಮಪ್ಪ ಮಾಡತೊಡಗಿದನು. ಬೆಳೆದ ಮಗನಿಗೆ ಮುಂದೊಂದು ದಿನ ಒಳ್ಳೆಯ ಮುಹೂರ್ತ ನೋಡಿ ಬೀರಪ್ಪ ನಾಯಕ ಮದುವೆ ಮಾಡಿಸಿದನು. ಇನ್ನೇನು ಎಲ್ಲಾ ಜವಾಬ್ದಾರಿ ಬಂತು ಅನ್ನೋಷ್ಟರಲ್ಲಿಯೇ ಮುಂದೊಂದು ದಿನ ವಿಜಯಪುರದ ಮುಸಲ್ಮಾನರೊಂದಿಗಿನ ಯುದ್ಧದಲ್ಲಿ ಬೀರಪ್ಪ ನಾಯಕ ಅಸುನೀಗಿದನು. ನಾಯಕರು ಯುದ್ಧದಲ್ಲಿ ತೀರೋಗಿದ್ದಾರೆ. ಮುಂದೆ ತಂದೆಯ ಸಂಪೂರ್ಣ ಜವಾಬ್ದಾರಿ, ತಾಯಿಯ ಚಿಂತೆ, ವಿಜಯನಗರ ಸಾಮ್ರಾಜ್ಯದ ಮುಖ್ಯ ಮಾಂಡಲಿಕತೆ, ಈ ಮೂರೂ ತಿಮ್ಮಪ್ಪನ ಹೆಗಲೇರಿದವು. ಮುಂದೊಂದು ದಿನ ಗ್ರಾಮವನ್ನು ಅಭಿವೃದ್ಧಿಪಡಿಸುವ ಮತ್ತು ನವೀಕರಿಸುವ ಕಾರಣದಿಂದ ನೆಲ ಅಗಿಸುತ್ತಿರುವಾಗ ತಿಮ್ಮಪ್ಪ ನಾಯಕನಿಗೆ ಹೇರಳವಾದ ಧನ ಕನಕಗಳು ದೊರೆತವು. ದೇವರ ಕೃಪೆಯೋ ಅಥವಾ ನನ್ನ ತಂದೆಯ ಆಶೀರ್ವಾದದ ಬಲವೋ ಏನೋ ಇಂದು ಈ ಸಂಪತ್ತು ನಮಗೆ ದೊರೆತಿದೆ. ಕೇಳಿ, ಇಲ್ಲಿರುವ ಸಂಪತ್ತನ್ನು ನಮ್ಮ ಮಾಂಡಲಿಕತೆಯಲ್ಲಿರುವ ಎಲ್ಲಾ ಬಡ ಜನರಿಗೆ ಸಮಾನವಾಗಿ ಹಂಚಿ, ಮಿಕ್ಕಿದ ಸಂಪತ್ತಿನಲ್ಲಿ ನಮ್ಮ ಕಾಗಿನೆಲೆಯಲ್ಲಿ ನನ್ನ ಆರಾಧ್ಯ ದೇವರಾದ ಆದಿಕೇಶವನ ದೇವಾಲಯವೊಂದನ್ನು ನಿರ್ಮಾಣ ಮಾಡೋಣ. ಸ್ವತಃ ಕನಕನೇ ಕಟ್ಟಿಸಿದ ಮಂದಿರವಾದ್ದರಿಂದ ಸಕಲ ಭಕ್ತಾದಿಗಳು ಸಾಕಷ್ಟು ಆನಂದದಿಂದ ದೇವಾಲಯಕ್ಕೆ ಹೋಗುತ್ತಿದ್ದರು. ದೇವಾಲಯದಲ್ಲಿ ಕಾಲ ಕಾಲಕ್ಕೆ ಪೂಜೆ ನೈವೇದ್ಯಗಳು ತುಂಬಾ ವಿಜೃಂಭಣೆಯಿಂದ ನಡೆಯತೊಡಗಿದವು. ಇವನು ಕನಕವನ್ನು ದಾನ ಮಾಡಿದ ಕಾರಣ
ರಾಜ್ಯದ ಪ್ರಜೆಗಳು ತಿಮ್ಮಪ್ಪನಿಗೆ ಕನಕನಾಯಕ ಎಂದು ಬಿರುದು ಕೊಟ್ಟರು. ಹೇ ವತ್ಸ, ನೀನು ನನಗೆ ದೇವಾಲಯವನ್ನು ನಿರ್ಮಿಸಿದ್ದು ಆಕ್ಷೇಪಾರ್ಹ. ಆದರೆ ನೀನು ಕನಕನಾಯಕನಾಗಿ ಮೆರೆಯುತ್ತಿರುವುದು ನಿನ್ನ ಹುಟ್ಟಿನ ಉದ್ದೇಶಕ್ಕೆ ವಿರುದ್ಧವಾಗಿದೆ. ಸಮಯ ಹರಣ ಮಾಡಬೇಡ. ನೀನು ಲೋಕ ಕಲ್ಯಾಣಕ್ಕೆ ಶ್ರಮಿಸಬೇಕು. ಈ ಕ್ಷಣದಿಂದ ನೀನು ನನ್ನ ದಾಸನ, ವಿಶೇಷ ಮಾನವನ. ಇದೇನಿದು? ಸ್ವತಃ ಆದಿಕೇಶವರೇ ನನ್ನ ಸ್ವಪ್ನದಲ್ಲಿ ನನಗೆ ದಾಸನಾಗನೆಂದು ಪ್ರಚೋದಿಸುತ್ತಿರುವರಲ್ಲ. ನಾನು ದಾಸನಾದರೆ ಈ ಊರಿನ ಗತಿಯೇನು? ನನ್ನ ಮಡದಿಯನ್ನು, ನನ್ನ ತಾಯಿಯನ್ನು ನೋಡಿಕೊಳ್ಳುವವರಾರು? ನನ್ನನ್ನೇ ನಂಬಿಕುತ್ತಿರುವ ಸಾವಿರಾರು ಪ್ರಜೆಗಳ ಕೂಗಿಗೆ ಓ ಕೊಡುವವರಾರು? ಏನೋ ತಪ್ಪು ಸ್ವಪ್ನವಾಗಿರಬಹುದು. ತಿಮ್ಮ ಸುಜ್ಞಾನ ಓದುತ್ತಿ ಹಾವು ಕಚ್ಚಿ ತೀರ್ ಹೋದ್ಲಪ್ಪ. ತನ್ನ ಮುದ್ದಾದ ಮತ್ತು ಅತಿ ಸುಂದರವಾದ ಸದ್ಗುಣ ಸಂಪನ್ನಳಾದ ಸತಿಯನ್ನೇ ನೆನೆಯುತ್ತಾ ಕನಕ ತುಂಬಾ ಕುಗ್ಗತೊಡಗಿದನು.
ತಾಯಿಯ ಮತ್ತು ಪ್ರಜೆಗಳ ಸೇವೆಯಲ್ಲಿ ಆಕೆಯನ್ನು ಮರೆಯುವ ಪ್ರಯತ್ನ ಮಾಡುತ್ತಿದ್ದನಾದರೂ ಅದು ಕನಕನಿಗೆ ಅಷ್ಟು ಸುಲಭದ ಕಾರ್ಯವಾಗಿರಲಿಲ್ಲ. ಅದೇ ಚಿಂತೆಯಲ್ಲಿ ಕನಕ ತುಂಬಾ ಮಾನಸಿಕವಾಗಿ ಕುಗ್ಗತೊಡಗಿದನು. ಕನಕ, ನಿನಗಿನ್ನೂ ಈ ಕ್ಷಣಿಕ ಜನಜಂಗುಳಿಯ ಮೇಲೆ ವ್ಯಾಮೋಹ ಕಡಿಮೆಯಾಗಲಿಲ್ಲವೇ? ಈಗಲಾದರೂ ನಿನಗೆ ನನ್ನ ದಾಸನಾಗಬೇಕು ಎಂದು ಅನಿಸುತ್ತಿಲ್ಲವೇ? ಜಾಗೃತನಾಗು. ನೀನು ಹುಟ್ಟಿದ ಉದ್ದೇಶವನ್ನು ಪೂರ್ಣಗೊಳಿಸಲು ಸಿದ್ಧನಾಗು. ಈ ಕ್ಷಣದಿಂದ ನನ್ನ ದಾಸನಾಗು. ತಂದೆ ಆದಿಕೇಶವ, ಇದೇನು ಹುಚ್ಚುತನದ ಮಾತನಾಡುತ್ತಿದ್ದೀರಿ? ನಾನು ನಿಮ್ಮ ದಾಸನಾದರೆ ನನ್ನ ತಾಯಿಯ ಗತಿಯೇನು? ನಮ್ಮ ರಾಜ್ಯದ ಗತಿಯೇನು? ನಾನು ನನ್ನ ತಂದೆಗೆ ಕೊಟ್ಟ ವಚನದ ಗತಿಯೇನು? ನನ್ನಿಂದಾಗದು ಪ್ರಭು, ನನ್ನಿಂದಾಗದು. ಕ್ಷಮಿಸಿ. ನಾನು ಶ್ರೇಷ್ಠ ನಾಯಕನ ಮಗನಾಗಿಯೇ ಜನಿಸಿದ್ದೇನೆ, ಸರ್ವಶ್ರೇಷ್ಠ ನಾಯಕನಾಗಿಯೇ ಸಾಯುತ್ತೇನೆ. ನನ್ನ ತಾಯಿ ಮತ್ತು ಈ ನಾಡು ಜೀವಂತವಾಗಿರುವವರೆಗೂ ನಾನು ನಿಮ್ಮ ದಾಸನಾಗುವುದೇ ಅಸಾಧ್ಯ, ಅಸಾಧ್ಯ. ಕನಕನಾಯಕ, ಕನಕನಾಯಕ, ತಾಯಿ ಅಸ್ತವಸ್ತವರಾಗಿದ್ದಾರೆ, ಬೇಗ ಹೊರಡಿ. ಜೀವಕ್ಕಿಂತ ಹೆಚ್ಚಾದ ಮಡದಿ ಮಡಿದಳು. ಜೀವ ಕೊಟ್ಟ ತಂದೆ ತಾಯಿ ಮಣ್ಣು ಪಾಲಾದರು. ಇದೆಲ್ಲ ಪೆಟ್ಟು ತಿಂದ ಕನಕ ತುಂಬಾ ನೊಂದರು. ಇವೆಲ್ಲವೂ ಶ್ರೀಹರಿಯ ಲೀಲೆ ಎಂದು ಅವರು ಅರಿತಿದ್ದರು. ಇನ್ನು ಮುಂದಾದರೂ ನನ್ನ ಕಡೆಗೆ ಬಾ. ಈ ವ್ಯರ್ಥ ಪ್ರಪಂಚದಲ್ಲಾಗುವ ಅಲ್ಲೋಲ ಕಲ್ಲೋಲಗಳನ್ನು ನೀನು ತುಂಬಾ ಮಾನಸಿಕವಾಗಿ ತೆಗೆದುಕೊಳ್ಳುತ್ತಿದ್ದೀಯ. ಇದು ಸೂಕ್ತವಲ್ಲ. ನೀನು ಹೋಗುತ್ತಿರುವ ಮಾರ್ಗ ಕ್ಷಣಿಕ ಮಾತ್ರ. ನೀನೇ ವಿಚಾರಿಸಿ ನೋಡು. ನಿನ್ನನ್ನು ಈ ಜಗತ್ತಿಗೆ ತಂದ ನಿನ್ನ ತಂದೆ ತಾಯಿ ಮರೆಯಾದರು. ನಿನ್ನ ಮಡದಿ ಮಧ್ಯ ಹಾದಿಯಲ್ಲಿಯೇ ನಿನ್ನನ್ನು ಬಿಟ್ಟು ಮಣ್ಣಾಗಿ ಹೋದರು. ಈಗಲಾದರೂ ಈ ಮಿಥ್ಯ ಪ್ರಪಂಚದ ಹಂಗು ತೊರೆದು ನನ್ನ ದಾಸನಾಗು. ಕನಕದಾಸ ಎಂಬ ಹೆಸರಿನಿಂದ ವಿಶೇಷಣ. ಏಳು ಕನಕ, ಎದ್ದೇಳು. ಜೀವನದ ನಿಜ ಆನಂದವನ್ನು ನನ್ನ ಭಜನೆಯಲ್ಲಿ ನೀನು ಪಡೆಯಲಿದ್ದೀಯ. ಏಳು ಕನಕ, ಎದ್ದೇಳು. ದೇವ,
ನಾನು ನಿನ್ನ ನಿಜವಾದ ರೂಪವನ್ನು ನೋಡಬಯಸುವೆನು. ದಯಮಾಡಿ ತೋರಿ ನನ್ನನ್ನು ಧನ್ಯಗೊಳಿಸಿ. ಇಷ್ಟು ದಿನ ನಾನು ವ್ಯರ್ಥ ಕಾಲ ಕಳೆದೆನು. ನನ್ನ ಆದಿಕೇಶವ ಕನಸಿನಲ್ಲಿ ಹೇಳಿದ ಮಾತಿಗೆ ನಾನು ಬೆಲೆಯನ್ನು ಕೊಡಲಿಲ್ಲ. ಇನ್ನು ಸಮಯ ಹರಣ ಮಾಡುವುದರಲ್ಲಿ ಅರ್ಥವಿಲ್ಲ. ದೇವ ಆದಿಕೇಶವ, ದಯಮಾಡಿ ನನ್ನನ್ನು ಕ್ಷಮಿಸು. ಈ ಕ್ಷಣದಿಂದಲೇ ನಾನು ನಿನ್ನ ದಾಸಾನುದಾಸ. ನೀವೇ ನನ್ನ ಗುರು, ನೀವೇ ನನ್ನ ಸದ್ಗುರು. ಈ ನಾಡಿಗೆ ನಾನು ನಾಯಕನೇ ಅಲ್ಲ, ಜಗತ್ತಿನಲ್ಲಿರುವ ಪ್ರತಿ ಒಂದು ಚರಾಚರ ವಸ್ತುವಿನ ಒಡೆಯ ಶ್ರೀ ಆದಿಕೇಶವರು ಮಾತ್ರ. ಎಲ್ಲರಿಗೂ ಅವನೇ ಗತಿ, ಎಲ್ಲದಕ್ಕೂ ಅವನೇ ಗತಿ. ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ಥರವಲ್ಲ, ಮುಂದೆ ಬಾಹೋದಲ್ಲ. ದಾಸನಾಗು ವಿಶೇಷನಾಗೋ, ದಾಸನಾಗೋ ವಿಶೇಷನಾಗೋ, ದಾಸನಾಗೋ ವಿಶೇಷನಾಗೋ, ದಾಸನಾಗೋ ವಿಶೇಷನಾಗೋ. ಆಶಾ ಕ್ಲೇಶ ದೋಷವೆಂಬ ಅಬ್ಧಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೋ, ಸಂತೋಷಿಯಾಗೋ. ಮುಂದೆ ಕನಕನಾಯಕನು ಕನಕದಾಸನಾಗಿ ಬದಲಾದ. ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೋ, ಸಂತೋಷಿಯಾಗೋ. ಅಸ್ಥಿರವಾಗಿರುವ ಈ ಪ್ರಪಂಚದಲ್ಲಿ ಸ್ಥಿರವಾದುದೆಂದರೆ ಶ್ರೀಹರಿ ಮಾತ್ರ. ಈ ಮನೆಯ ನಗದು ನಾಣ್ಯಗಳನ್ನ ಬಡವರಿಗೆ ಹಂಚಿ ಈ ಮನೆಯನ್ನ ಚೆನ್ನಾಗಿ ನೋಡಿಕೊಳ್ಳಿ. ಸಂತೋಷವಾಗಿ ಹರಿಭಜನೆಯನ್ನ ಯಾವತ್ತೂ ಮರೆಯಬೇಡಿ. ಸುಬಾರಿ ಮಾಡಿದರು ಫಲವೇನು ಈ ಛಲವೇನು. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ನಮ್ಮ ಕುಲಕ್ಕೆ ಬೈತೆ ಆ ಮಗನ. ನಿಮ್ಮ ಕುಲ ಏನ್ ದೊಡ್ಡದು, ಹೋಗ ಅಲ್ಯಾ ನಿನ್ನವನು. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲವೆಂದು ಹೊಡೆದಾಡದಿರಿ.
ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉಣ್ಣದ ವಸ್ತುಗಳಿಲ್ಲ. ಓ ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉಣ್ಣದ ವಸ್ತುಗಳಿಲ್ಲ. ಗುಟ್ಟು ಕಾಣಿಸಬಂತು ಹಿರಿದೇನು ಕಿರಿದೇನು, ಗುಟ್ಟು ಕಾಣಿಸಬಂತು ಹಿರಿದೇನು ಕಿರಿದೇನು, ನೆಟ್ಟಲೆ ಸರ್ವಜ್ಞನ ನೆನೆ ಕಂಡ್ಯ ಮನೋಜ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ, ಜಲದ ಕುಲವನೇನಾದರೂ ಬಲ್ಲಿರ. ಜಲದ ಬೊಬ್ಬುಳಿಯಂತೆ ಸ್ಥಿರವಲ್ಲವಿ ದೇಹ, ಜಲದ ಬೊಬ್ಬುಳಿಯಂತೆ ಸ್ಥಿರವಲ್ಲವಿ ದೇಹ. ನೆಲೆಯ ಅರಿತು ನೀ ನೆನೆ ಕಂಡ್ಯ ಮನೋಜ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಮಯವೆಲ್ಲವೆನುತ ತಿಳಿದು. ಓ ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಮಯವೆಲ್ಲವೆನುತ ತಿಳಿದು. ಸಿರಿಕಾಗಿ ನೆಲೆಯಾದಿ ಕೇಶವರಾಯನ, ಸಿರಿಕಾಗಿ ನೆಲೆಯಾದಿ ಕೇಶವರಾಯನ. ಚರಣ ಕಮಲವ ಕೀರ್ತಿಸುವನೆ ಕುಲಜ, ಚರಣ ಕಮಲವ ಕೀರ್ತಿಸುವನೆ ಕುಲಜ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ನಾರಾಯಣ ಹರಿ ನಾರಾಯಣ, 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 ಹರಿ ನಾರಾಯಣ. ಮೋಹನ ತರಂಗಿಣಿ, ಹರಿಭಕ್ತಿ ಸಾರ, ಭಕ್ತಿಗೀತೆಗಳು, ನಳಚರಿತ್ರೆ, ರಾಮಧ್ಯಾನ ಚರಿತ್ರೆ ಮುಂತಾದ ಆಧ್ಯಾತ್ಮಿಕ ಅಮೃತದಂತಿರುವ ಕವಿತೆ ಕಾದಂಬರಿಗಳನ್ನು ಕನಕದಾಸರು ರಚಿಸಿದರು. ಅವರು ಮಾಡಿದ ಹಲವಾರು ಭಜನೆಗಳು ಆ ಕಾಲದ ಜನರಿಗೆ ಆಧ್ಯಾತ್ಮ ಮತ್ತು ವೈರಾಗ್ಯದ ಮಹತ್ವವನ್ನು ಅರ್ಥ ಮಾಡಿಸಿದವು. ದಾಸರಲ್ಲೇ ದಾಸಶ್ರೇಷ್ಠ ಕನಕದಾಸರು ಎಂಬ ಬಿರುದನ್ನು ಪಡೆದವರು ಕನಕದಾಸರು. ಇವರ ವೈರಾಗ್ಯ ಧ್ಯಾನ ಭಜನೆಯ ಪ್ರಭಾವದಿಂದ ಅದೆಷ್ಟೋ ದುರ್ಜನರು ಮನ ಪರಿವರ್ತಿಸಿಕೊಂಡು ಆಧ್ಯಾತ್ಮದತ್ತ ಸೆಳೆಯಲ್ಪಟ್ಟರು. ದಾಸಶ್ರೇಷ್ಠರಾದ ಕನಕದಾಸರು ನಮ್ಮ ಹಾಲು ಮತ ಸಮಾಜದವರೆಂದು ಹೇಳಲು ನನಗೆ ಈ ಸಂದರ್ಭದಲ್ಲಿ ಹೆಮ್ಮೆಯಾಗುತ್ತದೆ. ಧನ್ಯವಾದಗಳು.